ಇನ್ನು ಮುಂದೆ ನೀವು ಮನೆಯಲ್ಲಿದ್ದಾಗ ಆಫೀಸ್ನಿಂದ ಕರೆ ಬಂದ್ರೆ ತಲೆನೇ ಕೆಡಿಸ್ಕೊಳ್ಬೇಡಿ. ಶಿಫ್ಟ್ ಮುಗಿಸಿ ಮನೆಗ್ ಬಂದ್ರೆ ಮುಗೀತು. ಆಫೀಸ್ನ ಕರೆ ಇಮೇಲ್ಗಳಿಗೆ ರಿಪ್ಲೈ ಮಾಡೋ ಅಗತ್ಯವಿಲ್ವಂತೆ. ಇಂತಹದ್ದೊಂದು ಮಸೂದೆ ಲೋಕಸಭೆಯಲ್ಲಿ ಮಂಡನೆ ಆಗಿದೆ. ಲೋಕಸಭೆ, ರಾಜ್ಯಸಭೆಯಲ್ಲಿ ಸರ್ಕಾರ ನಡೆಸೋರು ಮಾತ್ರವೇ ಮಸೂದೆ ಮಂಡಿಸಬೇಕು ಅಂತೇನಿಲ್ಲ. ವಿಪಕ್ಷಗಳ ಸಂಸದರು ಮಸೂದೆ ಮಂಡನೆ ಮಾಡಬಹುದು. ಅದು ಜನೋಪಕಾರಿ ಆದ್ರೆ ಆಡಳಿತಾರೂಢರು ಬೆಂಬಲಿಸ್ತಾರೆ. ಇದೀಗ ಆಗ್ತಿರೋದೇ ಅದು. ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಲೆ ಸಂಪರ್ಕ ಕಡಿತಗೊಳಿಸುವ ಹಕ್ಕು ಮಸೂದೆ 2025 ಮಂಡಿಸಿದ್ದಾರೆ. ಇದು ನೌಕರರ ಕಲ್ಯಾಣ ಪ್ರಾಧಿಕಾರವನ್ನ ಸ್ಥಾಪಿಸಲು ಸಹಾಯ ಮಾಡುತ್ತೆ. ಅಧಿಕೃತ ಕೆಲಸದ ಸಮಯವನ್ನ ಮೀರಿ ಮತ್ತು ರಜಾ ದಿನಗಳಲ್ಲಿ ಕೆಲಸಕ್ಕೆ ಸಂಬಂಧಿಸಿದ ಕರೆಗಳು ಮತ್ತು ಇಮೇಲ್ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯಿಸುವ ಅಗತ್ಯವಿಲ್ಲ ಎಂದು ಮಸೂದೆ ಪ್ರಸ್ತಾಪಿಸುತ್ತದೆ. ಈ ಮಸೂದೆ ನೌಕರರು ಅಂತಹ ಕರೆ ಅಥವಾ ಇಮೇಲ್ಗಳಿಗೆ ಪ್ರತಿಕ್ರಿಯಿಸಲು ನಿರಾಕರಿಸಲು ಮತ್ತು ಸಂಬಂಧಿತ ವಿಷಯಗಳನ್ನ ಪರಿಹರಿಸಲು ಅವಕಾಶ ನೀಡುವ ನಿಬಂಧನೆಗಳನ್ನ ಒಳಗೊಂಡಿದೆ. ಇಂತಹ ಮಸೂದೆ ಬೇಕಿತ್ತಾ? ನೀವಿದನ್ನ ಬೆಂಬಲಿಸ್ತೀರಾ? ಕಮೆಂಟ್ ಮಾಡಿ.